ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಹುದ್ದೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ. ಈ ಕುರಿತು ಫೆಬ್ರವರಿ 26ರಂದು ಸಂಜೆ ಸುಮಾರು 6:30ಕ್ಕೆ ವಾರ್ತಾ ಇಲಾಖೆಯಿಂದ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರಗಳಲ್ಲಿ ವಿವಿಧ ಕಾರಣಗಳಿಂದಾಗಿ ಖಾಲಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗಾಗಿ ಸ್ವೀಕೃತಗೊಂಡ ಅರ್ಜಿಗಳನ್ನು ಸರ್ಕಾರದ ಮಾರ್ಗಸೂಚಿಯಂತೆ ತಾಲೂಕಾ ಮಟ್ಟದ ಅರ್ಜಿ ಪರಿಶೀಲನಾ ಸಮಿತಿಯಲ್ಲಿ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ಜಿಲ್ಲಾ ಕಚೇರಿಗೆ ಸಲ್ಲಿಸಿದ್ದು, ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ ಸಭೆಯನ್ನು ಫೆಬ್ರವರಿ 25ರಂದು ನಡೆಸಿದ್ದು, ನಿಯಮಾನುಸಾರ ಆಯ್ಕೆ ಮಾಡಿದ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗಿದೆ. ಅಂಕೋಲಾ ಅಂಗನವಾಡಿ ಕಾರ್ಯಕರ್ತೆಯರು 2, ಸಹಾಯಕಿ 22, ಭಟ್ಕಲ್ ಕಾರ್ಯಕರ್ತೆ 1, ಸಹಾಯಕಿ 16, ದಾಂಡೇಲಿ ಸಹಾಯಕಿ 9, ಹೊನ್ನಾವರ ಕಾರ್ಯಕರ್ತೆ 1, ಸಹಾಯಕಿ 11, ಕಾರವಾರ ಸಹಾಯಕಿ 8, ಕುಮಟಾ ಸಹಾಯಕಿ 8, ಮುಂಡಗೋಡ ಕಾರ್ಯಕರ್ತೆ 2, ಸಹಾಯಕಿ 12, ಸಿದ್ದಾಪುರ ಕಾರ್ಯಕರ್ತೆ 2, ಸಹಾಯಕಿ 15, ಸಿರ್ಸಿ ಕಾರ್ಯಕರ್ತೆ 2, ಸಹಾಯಕಿ 34, ಜೊಯ್ಡಾ ಕಾರ್ಯಕರ್ತೆ 5, ಸಹಾಯಕಿ 14, ಯಲ್ಲಾಪುರ ಕಾರ್ಯಕರ್ತೆ 3, ಸಹಾಯಕಿ 12, ಹಳಿಯಾಳ ಕಾರ್ಯಕರ್ತೆ 2, ಸಹಾಯಕಿ 16 ಸೇರಿದಂತೆ ಒಟ್ಟು 20 ಕಾರ್ಯಕರ್ತೆ ಹಾಗೂ 177 ಸಹಾಯಕಿಯರನ್ನು ಆಯ್ಕೆ ಮಾಡಲಾಗಿದೆ. ಸದರಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಆಯ್ಕೆಯಾಗಿರುವ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಜಿಲ್ಲೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಹಾಗೂ ಅಂಗನವಾಡಿ ಕೇಂದ್ರಗಳ ನಾಮಫಲಕಗಳಲ್ಲಿ ಪ್ರದರ್ಶಿಸಲಾಗಿದೆ. ಅರ್ಜಿ ಸಲ್ಲಿಸಿದವರಲ್ಲಿ ಯಾರಾದರೂ ಆಕ್ಷೇಪವಿದ್ದಲ್ಲಿ ತಮ್ಮ ಆಕ್ಷೇಪಣೆಯನ್ನು ಕಡ್ಡಾಯವಾಗಿ ಸಮರ್ಪಕ, ಸರಿಯಾದ, ಪೂರಕ, ಅರ್ಹ ದಾಖಲೆಗಳೊಂದಿಗೆ ಮಾರ್ಚ್ 6ರ ಒಳಗಾಗಿ ಸಂಬಂಧಪಟ್ಟ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಸಲ್ಲಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ.